ಹಲೋ, ನಮಸ್ಕಾರ ಎಲ್ರಿಗೂ. ಹಾಗಲಕಾಯಿ ಕಾಮನ್ ಆಗಿ ಯಾರಿಗೂ ಇಷ್ಟ ಆಗೋದಿಲ್ಲ. ಯಾಕಂದ್ರೆ ಅದು ತುಂಬಾನೇ ಕಹಿ ಇರುತ್ತೆ ಅಂತ. ಆದ್ರೆ ಈ ರೀತಿ ಹಾಗಲಕಾಯಿ ಏನಾದ್ರು ನೀವು ಮನೇಲಿ ಮಾಡಿಕೊಟ್ರೆ ಸಣ್ಣವರಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾಕಂದ್ರೆ ಇದು ಸ್ವಲ್ಪನೂ ಕಹಿ ಇರೋದಿಲ್ಲ. ದಲಾಲ್ಸ್ ಡೆಲಿಕಸಿಗೆ ಸ್ವಾಗತ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ನಾನಿಲ್ಲಿ 2 ದೊಡ್ಡ ಸೈಜ್ನ ಹಾಗಲಕಾಯಿನ ತಗೊಂಡಿದ್ದೀನಿ. ಎರಡೂ ಕಡೆಯ ತುದಿ ತೆಗೆದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ದೊಡ್ಡದಾಗೇ ಇರಬೇಕು. ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈ ಒಂದು ರೆಸಿಪಿಗೆ ಸ್ವಲ್ಪ ದೊಡ್ಡದಾಗೇ ಇರಬೇಕು. ನನಗೆ ಹಾಗಲಕಾಯಿ ಅಂದರೆ ತುಂಬಾ ಇಷ್ಟ. ಈ ರೀತಿ ಏನಾದರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತೀನಿ ಹಾಗಲಕಾಯಲ್ಲಿ. ಎಲ್ಲದನ್ನು ಕಟ್ ಮಾಡಿಕೊಂಡು ಈಗ ಅದರೊಳಗಿರೋ ಬೀಜನ ತೆಕ್ಕೋಬೇಕು. ಬೀಜ ತೆಗೆದೇ ಹೋದರೆ ತಿನ್ನುವಾಗ ಬಾಯಿಗೆ ಸಿಗುತ್ತೆ, ಅಷ್ಟೊಂದು ಚೆನ್ನಾಗಿ ಅನ್ಸೋದಿಲ್ಲ. ಈಗ ಹಾಗಲಕಾಯಿನ ಬೀಜ ಎಲ್ಲ ತೆಗೆದಾಗಿದೆ. ಇದೆಲ್ಲದನ್ನು ಒಂದು ಬೌಲಲ್ಲಿ ಹಾಕಿ ಮುಳುಗೋ ಅಷ್ಟು ನೀರನ್ನ ಹಾಕ್ಕೊಂಡು 2 ಸ್ಪೂನಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು. ಇದು ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆನಾದರೂ ನೆನೆಯಲೇಬೇಕು. ಹೀಗೆ ಮಾಡೋದ್ರಿಂದ ಹಾಗಲಕಾಯಲ್ಲಿರೋ ಒಂದು 50% ಆದರೂ ಕಹಿ ಹೊರಟೋಗುತ್ತೆ. ಅರ್ಧ ಗಂಟೆ ಅಲ್ಲದೆ 1 ಗಂಟೆ ನೆನೆಸಿಟ್ರು ಅದಿನ್ನೂ ತುಂಬ ಒಳ್ಳೆಯದು. ಹಾಗಲಕಾಯಿ ಉಪ್ಪನ್ನೆಲ್ಲ ಅಬ್ಸಾರ್ಬ್ ಮಾಡಿಕೊಂಡು ಕಹಿನೆಲ್ಲ ಸ್ವಲ್ಪ ಕಡಿಮೆ ಮಾಡಿರುತ್ತೆ. ಅರ್ಧ ಗಂಟೆ ಆದಮೇಲೆ ಕೈಯಲ್ಲಿ ಈ ರೀತಿ ಹಿಂಡ್ಕೋಬೇಕು. ಹೀಗೆ ಮಾಡೋದ್ರಿಂದ ಹಾಗಲಕಾಯಿನ ಕಹಿ ಆಲ್ಮೋಸ್ಟ್ ಕಡಿಮೆ ಆಗಿರುತ್ತೆ. ಈಗ ಒಂದು ಪ್ಲೇಟಲ್ಲಿ 1 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನ್ ಚಿರೋಟಿ ರವೆ, ಸ್ವಲ್ಪ ಉಪ್ಪು, ಅರಿಶಿನ, ಖಾರದ ಪುಡಿ, ಇಂಗು ಇದೆಲ್ಲದನ್ನು ಚೆನ್ನಾಗಿ ಕಲಿಸ್ಕೊಂಡಿಟ್ಕೋಬೇಕು. ಈ ಪುಡಿನ ಹಾಗಲಕಾಯಿ ಮೇಲೆ ಹಾಕ್ತಾ ಎರಡೂ ಸೈಡ್ ಚೆನ್ನಾಗಿ ಕೋಟ್ ಮಾಡಬೇಕು. ಈ ಪುಡಿ ಹಾಗಲಕಾಯಿಗೆ ಅಂಟ್ಕೊಳ್ಳಿ ಅಂತ ಒಂದು 2 ಸ್ಪೂನಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ, ಇದು ಸ್ವಲ್ಪ ಡ್ರೈನೇ ಇರಬೇಕು. ನೋಡಿ, ಇಷ್ಟು ಕೋಟ್ ಆಗಿದ್ರೆ ಸಾಕು. ಇದೆಲ್ಲದನ್ನು ಒಂದು ಪ್ಯಾನ್ ಮೇಲೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಎರಡೂ ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗಲಕಾಯಿಗೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಇದ್ರೇನೆ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಬೇಡ ಅಂತಂದರೆ ಹಾಗೇನೂ ಡ್ರೈ ರೋಸ್ಟ್ ಮಾಡ್ಕೋಬೋದು. ಇದೆಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ತಾನೆ ಇರಬೇಕು. ನಾನೀಗ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹಾಕ್ತಾ ಇದ್ದೀನಿ. ಇದನ್ನ ಹಾಕಿದ್ರೆ ಹಾಗಲಕಾಯಿ ಹೌದೋ ಅಲ್ವೋ ಅನ್ನೋಷ್ಟು ಚೆನ್ನಾಗಿರುತ್ತೆ. ಅದೇನು ಅಂದರೆ ಹುಣಸೆಹಣ್ಣು ರಸ ಹಾಗೆ ಬೆಲ್ಲ. ಒಂದು ಬೌಲಲ್ಲಿ 4 ಸ್ಪೂನಷ್ಟು ಹುಣಸೆಹಣ್ಣು ರಸ, ಹುಣಸೆಹಣ್ಣನ್ನು ಚೆನ್ನಾಗಿ ನೆನೆಸಿ ಅದರ ಪಲ್ಪ್ನ ತೆಗೆದಿಟ್ಕೊಂಡಿರೋದು. ಇದಕ್ಕೆ 3 ಸ್ಪೂನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಎಲ್ಲ ಪೂರ್ತಿಯಾಗಿ ಕರಗೋವರೆಗೂ ಇದನ್ನ ಕಲಿಸ್ಕೋಬೇಕು. ಇದನ್ನ ಹಾಕೋದ್ರಿಂದ ಹಾಗಲಕಾಯಿಗೆ ಒಂದು ಟ್ಯಾಂಗಿ ಮತ್ತು ಸ್ವೀಟ್ ಫ್ಲೇವರ್ ಕೊಡುತ್ತೆ. ಹಾಗೆ ಇದು ಕ್ಯಾರಮಲೈಸ್ ಆಗಿ ಕ್ರಿಸ್ಪಿಯಾಗಿ ಆಗುತ್ತೆ. ಇದನ್ನ ಹಾಕಿದ್ಮೇಲೆ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಕ್ಯಾರಮಲ್ ಹಾಗಲಕಾಯಿ ರೆಡಿಯಾಗಿದೆ. ಹಾಗಲಕಾಯಿನ ತಿಂದೇ ಇರೋರಿಗೆ ಇದನ್ನ ಮಾಡಿಕೊಟ್ರೆ ಡೈಲಿ ಮಾಡಿಕೊಡು ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇದೊಂದು ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲದರದ್ದು ಒಂದು ಮಿಕ್ಸ್ಚರ್ ಅಂತಲೇ ಹೇಳ್ಬೋದು. ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.